ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಹತ್ತಿರದವರಿಗೆ ಯಾರಿಗಾದರೂ ಅಂಗವಿಕಲತೆ ಇದೆ ಅಂದರೆ ಅವರು ಅವರ ಜೀವನದಲ್ಲಿ ಸ್ವಾವಲಂಬಿಯಾಗಿ ಮತ್ತು ಸದೃಢವಾಗಿ ಬದುಕಲು ಸರ್ಕಾರದಿಂದ ಯಾವುದಾದ್ರೂ ಒಂದು ಯೋಜನೆ ಇದೆ ಅಂದರೆ ಅದು UDID ಕಾರ್ಡ್. ಬನ್ನಿ ವೀಕ್ಷಕರೇ, ಇವತ್ತು ನಾವು ಈ UDID ಕಾರ್ಡ್ನ ಯಾವ ರೀತಿ ನಮ್ಮ ಮನೆಯಲ್ಲಿ ನಮ್ಮ ಮೊಬೈಲ್ ಮುಖಾಂತರ ಯಾವ ರೀತಿ ಪಡ್ಕೋಬಹುದು ಮತ್ತು ಇದು ಹೇಗೆ ನಿಮ್ಮ ಬದುಕನ್ನು ಯಾವ ರೀತಿ ಬದಲಾಯಿಸಬಲ್ಲದು, ಇದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ವೀಕ್ಷಕರೇ ಮತ್ತು ರೈತ ಬಾಂಧವರೇ, ನಿಮ್ಮ ಗ್ರಾಮೀಣ ಜ್ಞಾನ ಕಾರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನು ಈ UDID ಕಾರ್ಡ್ ಅಂದರೆ ಏನು ಅಂತೇಳಿ ನೋಡೋದಾದರೆ, ಈ UDID ಅಂದರೆ ಯೂನಿಕ್ ಡಿಸಬಿಲಿಟಿ ID ಕಾರ್ಡ್ ಅಂತೇಳಿ. ಇದು ಅಂಗವಿಕಲರಿಗಾಗಿಯೇ ಇರೋ ಒಂದು ವಿಶಿಷ್ಟ ಗುರುತಿನ ಕಾರ್ಡು. ಇದು ಸರ್ಕಾರದಿಂದ ಮಾನ್ಯತೆಯನ್ನು ಕೂಡ ಪಡೆದಿರುತ್ತೆ ಮತ್ತು ಈ ಕಾರ್ಡ್ನಲ್ಲಿ ನಿಮ್ಮ ಅಂಗವಿಕಲತೆಯ ಪ್ರಮಾಣ, ನಿಮ್ಮ ಹೆಸರು ಮತ್ತು ನಿಮ್ಮ ಸಂಪೂರ್ಣ ಮಾಹಿತಿಯನ್ನು ಈ UDID ಕಾರ್ಡ್ ಒಳಗೊಂಡಿರುತ್ತೆ. ಮತ್ತು ಸರ್ಕಾರದಿಂದ ನಿಮಗಾಗಿ ಇರೋ ಯೋಜನೆಗಳು, ಉದಾಹರಣೆಗೆ ಈ ಅಂಗವಿಕಲರ ಪಿಂಚಣಿ ಯೋಜನೆ, ಬಸ್ ಪ್ರಯಾಣದಲ್ಲಿ ಕಡಿತ ಮತ್ತು ಆರೋಗ್ಯ ಸೇವೆಗಳಲ್ಲಿ ಕಡಿತ ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನ ಮತ್ತು ಮನೆ ಬಡಾವಣೆಯ ಯೋಜನೆಗಳಲ್ಲಿ ಮೀಸಲಾತಿ, ಇನ್ನೂ ಹಲವಾರು ರೀತಿಯ ಯೋಜನೆಗಳನ್ನು ಈ ಒಂದೇ ಕಾರ್ಡ್ ಮುಖಾಂತರ ನೀವು ಈ ಎಲ್ಲ ಯೋಜನೆಗಳ ಸಂಪೂರ್ಣ ಸದುಪಯೋಗವನ್ನು ನೀವು ಪಡ್ಕೋಬೋದು. ಇನ್ನು ಈ UDID ಕಾರ್ಡ್ನ ಹಾಕಕ್ಕೆ ನಮ್ಮ ಹತ್ರ ಯಾವೆಲ್ಲ ದಾಖಲಾತಿಗಳು ಇರಬೇಕು ಅಂತೇಳಿ ನೋಡೋದಾದ್ರೆ, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಅಂಗವಿಕಲತೆಯ ಪ್ರಮಾಣ ಪತ್ರ ಮತ್ತು ನಿಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ, ಇಷ್ಟೆಲ್ಲ ದಾಖಲಾತಿಗಳು ಇದ್ದರೆ ನೀವು ಕೂಡ ಈ UDID ಕಾರ್ಡ್ನ ಪಡ್ಕೋಬೋದು. ಇನ್ನು ಯಾವ ರೀತಿ ನಾವು ನಮ್ಮ ಮೊಬೈಲ್ನಲ್ಲಿ ಈ UDID ಕಾರ್ಡ್ನ ಅರ್ಜಿ ಹಾಕಬೇಕಂತೇಳಿ ನೋಡೋದಾದರೆ, ಮೊದಲು ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ನ ಓಪನ್ ಮಾಡಿ ಸರ್ಚ್ ಬಾಕ್ಸ್ನಲ್ಲಿ ಸ್ವಾವಲಂಬನ ಅಂತೇಳಿ ಟೈಪ್ ಮಾಡಿಬಿಟ್ಟು ಸರ್ಚನ್ನು ಕೊಡಿ. ನಾನು ನನ್ನ ಎಲ್ಲ ವೀಕ್ಷಕರಿಗೆ ಸರಿಯಾಗಿ ಕಾಣಲಿ ಅಂತೇಳಿ ಲ್ಯಾಪ್ಟಾಪ್ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ನಿಮ್ಮ ಮೊಬೈಲ್ನಲ್ಲಿಯೇ ಮಾಡ್ಬೋದು. ನೀವು ಇಲ್ಲಿ ನೋಡ್ಬೋದು, ನೀವು ಸರ್ಚ್ ಕೊಟ್ಟ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಬನ್ನಿ ತೋರಿಸ್ತಾ ಇದೆ ನೋಡಿ, ಯೂನಿಕ್ ಡಿಸಬಿಲಿಟಿ ID ಅಂಥೇಳಿ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಈ ಥರ ಯೂನಿಕ್ ಡಿಸಬಿಲಿಟಿ ID ಕಾರ್ಡ್ನ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿಂದನೇ ನೀವು ನಿಮ್ಮ UDID ಕಾರ್ಡ್ ಅಪ್ಲಿಕೇಶನ್ನ ಹಾಕ್ಬೋದು. ಇಲ್ಲಿ ತೋರಿಸ್ತಾ ಇದೆ ನೋಡಿ, ಅಪ್ಲೈ ಫಾರ್ UDID ಅಂತೇನು ಇಲ್ಲಿ ತೋರಿಸ್ತಾ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ನೀವು ಇಲ್ಲಿ ನೋಡ್ಬೋದು, ನೀವು ಈ UDID ಕಾರ್ಡ್ನ ಪಡೆಯೋಕ್ಕೆ ಯಾವೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗುತ್ತೆ ಅಂತೇಳಿ ಇಲ್ಲಿ ಕೊಟ್ಟಿರ್ತಾರೆ. ಇದನ್ನೊಮ್ಮೆ ಸರಿಯಾಗಿ ನೋಡ್ಕೊಂಬಿಡಿ. ಹಾಗೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ತೋರಿಸ್ತಾ ಇದೆ ನೋಡಿ, ಐ ಹ್ಯಾವ್ ರೀಡ್ ಆ್ಯಂಡ್ ಅಂಡರ್ಸ್ಟುಡ್ ದ ಪ್ರೊಸೆಸ್ ಅಂತೇನು ಇಲ್ಲಿ ತೋರಿಸ್ತಾ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಬೇಕು. ಆವಾಗ ನಿಮಗೆ ಈ ಥರ ಅಪ್ಲೈ ಫಾರ್ UDID ಅಂತೇಳಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ತೋರಿಸ್ತಾ ಇದೆ ನೋಡಿ, ಫಸ್ಟ್ ಒನ್ನು ಐ ಆಮ್ ಅವೇರ್ ಅಂತೇಳಿ, ಅದ್ರ ಮೇಲೇ ಟಿಕ್ ಮಾಡಿ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ತೋರಿಸ್ತಾ ಇರುತ್ತೆ ಸಬ್ಮಿಟ್ ಅಂತೇಳಿ, ಆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ಈ ಥರ ನಿಮ್ಮದು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಇದು ಯಾವುದೆಲ್ಲ ಮಾಹಿತಿಯನ್ನು ನಿಮ್ಮದು ಕೇಳಿದೆಯಲ್ಲ, ಅದರ ಸಂಪೂರ್ಣ ಮಾಹಿತಿಯನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ. ಇನ್ನು ಯಾವ ರೀತಿ ಫಿಲ್ ಮಾಡೋದು ಅಂತೇಳಿ ಹಂತ ಹಂತವಾಗಿ ಸಂಪೂರ್ಣ ಮಾಹಿತಿಯನ್ನು ಇವಾಗ ನೋಡೋಣ. ಇಲ್ಲಿ ಫಸ್ಟ್ ಬನ್ನಿ ತೋರಿಸ್ತಾ ಇದೆ ನೋಡಿ, ಪರ್ಸ್ನಲ್ ಡೀಟೇಲ್ಸ್ ಅಂತೇಳಿ, ಅಂದರೆ ನಿಮ್ಮದು ವೈಯಕ್ತಿಕ ಮಾಹಿತಿಯನ್ನು ಇಲ್ಲಿ ಹಾಕಬೇಕಾಗಿರುತ್ತೆ. ಇಲ್ಲಿ ಅಪ್ಲಿಕೆಂಟ್ಸ್ ಫುಲ್ ನೇಮ್ ಅಂತೇನು ಕೇಳಿದೆಯಲ್ಲ, ಇಲ್ಲಿ ಯಾರ ಹೆಸರಲ್ಲಿ ನೀವು ಅರ್ಜಿಯನ್ನು ಹಾಕ್ತಾ ಇದ್ದೀರಲ್ಲ ಅವರ ಸಂಪೂರ್ಣ ಹೆಸರನ್ನು ನೀವು ಇಲ್ಲಿ ಹಾಕಬೇಕಾಗಿರುತ್ತೆ. ಇನ್ನು ಅದರ ಕೆಳಗಡೆನೆ ಅಪ್ಲಿಕೆಂಟ್ಸ್ ಮೊಬೈಲ್ ನಂಬರ್ ಅಂತೇನೆ ತೋರಿಸ್ತಾ ಇದೆಯಲ್ಲ, ಅಲ್ಲಿ ಅವರ ಮೊಬೈಲ್ ನಂಬರ್ನ ಕೂಡ ಹಾಕಬೇಕು. ಅದೇ ರೀತಿ ಅಪ್ಲಿಕೆಂಟ್ಸ್ ಇಮೇಲ್ ID, ಅವ್ರದ್ದು ಇಮೇಲ್ ID ಇದ್ದರೆ ಈ ಬಾಕ್ಸಲ್ಲಿ ಅವ್ರ ಇಮೇಲ್ IDನ ಹಾಕಬೇಕು, ಇಲ್ಲಾಂದರೆ ಈ ಬಾಕ್ಸನ್ನು ಹಾಗೆ ಬಿಟ್ಟರು ಕೂಡ ನಡೆಯುತ್ತೆ. ಅದೇ ರೀತಿ ಇಲ್ಲಿ ಕೆಳಗಡೆ ಅಪ್ಲಿಕೆಂಟ್ಸ್ ಡೇಟ್ ಆಫ್ ಬರ್ತ್, ಅವ್ರ ಹುಟ್ಟಿದ ದಿನಾಂಕವನ್ನು ಈ ಬಾಕ್ಸಲ್ಲಿ ಹಾಕಬೇಕು. ಇನ್ನು ಜೆಂಡರ್, ಅವ್ರದ್ದು ಜೆಂಡರ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ನ ಮಾಡಬೇಕಾಗಿರುತ್ತೆ. ಅದೇ ರೀತಿ ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ ನೋಡಿ, ನೇಮ್ ಆಫ್ ಅಪ್ಲಿಕೆಂಟ್ಸ್, ಫಾದರ್, ಮದರ್ ಆರ್ ಗಾರ್ಡಿಯನ್, ಈ ಮೂರಲ್ಲಿ ಯಾವುದಾದ್ರೂ ನೀವು ಸೆಲೆಕ್ಟ್ನ ಮಾಡ್ಬೋದು. ಇನ್ನು ಇಲ್ಲಿ ಅಪ್ಲಿಕೆಂಟ್ಸ್ ಅಂದರೆ ಯಾರ ಹೆಸರಲ್ಲಿ ನೀವು ಅರ್ಜಿಯನ್ನು ಹಾಕ್ತಾ ಇದ್ದೀರಲ್ಲ ಅವ್ರದ್ದು ಫೋಟೋ ಮತ್ತು ಅವ್ರ ಸಿಗ್ನೇಚರ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ನ ಮಾಡಬೇಕಾಗಿರುತ್ತೆ. ಇನ್ನು ಇಲ್ಲಿ ಯಾವ ರೀತಿ ಅದು ಸೈಜ್ ಇರಬೇಕಂತೇಳಿ ಕೊಟ್ಟಿರ್ತಾರೆ, ಅದೇ ಸೈಜಲ್ಲಿ ಇದ್ದರೆ ಮಾತ್ರನೇ ಅದು ಅಪ್ಲೋಡ್ ಆಗುತ್ತೆ. ಇನ್ನು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಪ್ರೂಫ್ ಆಫ್ ಐಡೆಂಟಿಟಿ, ಇಲ್ಲಿ ನಿಮ್ಮ ಗುರುತಿನ ಪುರಾವೆಯ ಮಾಹಿತಿಯನ್ನು ಹಾಕಬೇಕಾಗಿರುತ್ತೆ. ಇಲ್ಲಿ ತೋರಿಸ್ತಾ ಇದೆ ನೋಡಿ, ಫಸ್ಟ್ ಒನ್ನೇ ಡೂ ಯು ಯಾವ ಆಧಾರ್ ನಂಬರ್, ಅಂದರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆಯಾ ಅಂತೇನು ಕೇಳಿದೆಯಲ್ಲ, ಅಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ಇನ್ನು ಇಲ್ಲಿ ಆಧಾರ್ ನಂಬರ್ ಅಂತಿದೆಯಲ್ಲ, ಈ ಬಾಕ್ಸಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಹಾಕಬೇಕಾಗಿರುತ್ತೆ. ಇನ್ನು ಅದರ ಪಕ್ಕದಲ್ಲೇ ಐ ಅಗ್ರಿ ಟು ಶೇರ್ ಆಧಾರ್ ಇನ್ಫಾರ್ಮೇಷನ್ ಅಂತ ಏನಿದೆಯಲ್ಲ, ಆ ಬಾಕ್ಸ್ ಮೇಲೆ ಟಿಕ್ನ ಮಾಡಬೇಕಾಗಿರುತ್ತೆ. ಇನ್ನು ಅದರ ಕೆಳಗಡೆನೆ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಐಡೆಂಟಿಟಿ ಪ್ರೂಫ್ ಅಂತಿದೆಯಲ್ಲ, ಅಲ್ಲಿ
ಆಧಾರ್ ಕಾರ್ಡ್ ಅಂತಲೇ ಸೆಲೆಕ್ಟ್ನ ಮಾಡಬೇಕು. ಇನ್ನು ಅದರ ಪಕ್ಕದಲ್ಲಿ ಅಪ್ಲೋಡ್ ಐಡೆಂಟಿಟಿ ಪ್ರೂಫ್ ಅಂತ ಏನಿದೆಯಲ್ಲ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಲೋಡ್ನ ಮಾಡಬೇಕಾಗಿರುತ್ತೆ. ಇನ್ನು ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ ನೋಡಿ, ಈಸ್ ದ ರೆಸಿಡೆನ್ಷಿಯಲ್ ಅಡ್ರೆಸ್ ಆ್ಯಸ್ ಪರ್ ದ ಆಧಾರ್ ಕಾರ್ಡ್. ಅಂದರೆ ನೀವು ಇರೋ ವಿಳಾಸ ಮತ್ತು ನಿಮ್ಮ ಆಧಾರ್ ಕಾರ್ಡಲ್ಲಿ ಇರುತ್ತಲ್ಲ ವಿಳಾಸ ಎರಡೂ ಒಂದೇ ಆಗಿದ್ದರೆ ಎಸ್ ಅಂತಲೇ ಸೆಲೆಕ್ಟ್ ಮಾಡಬೇಕು. ಅಥವಾ ನಿಮ್ಮದು ಆಧಾರ್ ಕಾರ್ಡಲ್ಲಿ ಇರೋ ವಿಳಾಸನೇ ಬೇರೆ, ನೀವು ಇರೋ ವಿಳಾಸನೇ ಬೇರೆ ಆಗಿದ್ದರೆ ನೋ ಅಂತ ಸೆಲೆಕ್ಟ್ ಮಾಡಿ. ಅದರ ಕೆಳಗಡೆನೇ ಇಲ್ಲಿ ತೋರಿಸ್ತಾ ಇದೆ ನೋಡಿ, ನಿಮ್ಮದು ಡಾಕ್ಯುಮೆಂಟ್ಸ್ನ ಅಂದರೆ ನಿಮ್ಮದು ಪ್ರಾಪರ್ ವಿಳಾಸದ ಡಾಕ್ಯುಮೆಂಟ್ಸ್ನ ಇಲ್ಲಿ ಅಪ್ಲೋಡ್ನ ಮಾಡಬೇಕಾಗಿರುತ್ತೆ. ಇನ್ನು ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ ನೋಡಿ, ಅಡ್ರೆಸ್ ಫಾರ್ ಕರೆಸ್ಪಾಂಡೆನ್ಸ್ ಅಂದರೆ ಅರ್ಜಿದಾರರ ಸಂಪೂರ್ಣ ವಿಳಾಸವನ್ನು ನೀವು ಇಲ್ಲಿ ಹಾಕಬೇಕಾಗಿರುತ್ತೆ. ಇಲ್ಲಿ ಫಸ್ಟ್ ಒನ್ನೇ ತೋರಿಸ್ತಾ ಇದೆ ನೋಡಿ, ಅಡ್ರೆಸ್ ಅಂದರೆ ಅವರ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತಲ್ಲ ಅಡ್ರೆಸ್ಸು ಅದೇ ರೀತಿಯೇ ಕೂಡ ನೀವು ಇಲ್ಲಿ ಫಿಲ್ನ ಮಾಡಬೇಕಾಗಿರುತ್ತೆ. ಇಲ್ಲಿ ಫಸ್ಟ್ ಒಂದು ಅಡ್ರೆಸ್ ಅಂತಿದ್ದಲ್ಲಿ ಅವರ ಅಡ್ರೆಸ್ಸು, ಇಲ್ಲಿ ಕೆಳಗಡೆ ಸ್ಟೇಟ್ ಅಂತಿದೆಯಲ್ಲ ಅಲ್ಲಿ ಅವರ ರಾಜ್ಯ, ಮತ್ತು ಇಲ್ಲಿ ಡಿಸ್ಟಿಕ್ ಅಂತಿದೆಯಲ್ಲ ಅವರ ಜಿಲ್ಲೆ, ಇಲ್ಲಿ ಸಿಟಿ ಸಬ್ ಡಿಸ್ಟಿಕ್ಕು ತಹಸೀಲ್ ಅಂತಿದೆಯಲ್ಲ ಇಲ್ಲಿ ಅವರ ತಾಲೂಕನ್ನ ಹಾಕಬೇಕು. ಇನ್ನು ಇಲ್ಲಿ ವಿಲೇಜ್ ಬ್ಲಾಕ್ ಅಂತಿದೆಯಲ್ಲ ಇಲ್ಲಿ ಅವರ ಊರ ಹೆಸರನ್ನ ಹಾಕಬೇಕು. ಇನ್ನು ಇಲ್ಲಿ ಕೆಳಗಡೆ ಪಿನ್ ಕೋಡ್ ಅಂತಿದೆಯಲ್ಲ ಅವ್ರ ಊರ ಪಿನ್ ಕೋಡ್ನ ನೀವು ಇಲ್ಲಿ ಈ ಬಾಕ್ಸಲ್ಲಿ ಹಾಕಬೇಕು. ಇನ್ನು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಡಿಸಬಿಲಿಟಿ ಡೀಟೇಲ್ಸ್ ಅಂದರೆ ನಿಮ್ಮ ಅಂಗವಿಕಲತೆಯ ಮಾಹಿತಿಯನ್ನು ಇಲ್ಲಿ ಹಾಕಬೇಕಾಗಿರುತ್ತೆ. ಇಲ್ಲಿ ಅದರ ಪಕ್ಕದಲ್ಲೇ ಕೊಟ್ಟಿದ್ದಾರೆ ನೋಡಿ, ಇನ್ ಕೇಸ್ ನಿಮ್ಗೆ ಏನಾದರೂ ಮಲ್ಟಿಪಲ್ ಡಿಸಬಿಲಿಟಿ ಇದ್ದರೆ ನೀವು ಎರಡಕ್ಕಿಂತ ಜಾಸ್ತಿನ ಸೆಲೆಕ್ಟ್ನ ಮಾಡಬೇಕಾಗಿರುತ್ತೆ. ಇಲ್ಲಿ ಫಸ್ಟ್ ಒನ್ನೇ ತೋರಿಸ್ತಾ ಇದೆ ನೋಡಿ, ಡಿಸಬಿಲಿಟಿ ಟೈಪ್ ಅಂದರೆ ನಿಮಗೆ ಯಾವ ರೀತಿ ಅಂಗವಿಕಲತೆ ಇದೆ ಅಂತೇಳಿ ಇಲ್ಲಿ ನೀವು ಸೆಲೆಕ್ಟ್ನ ಮಾಡಬೇಕಾಗಿರುತ್ತೆ. ಇಲ್ಲಿ ಎಲ್ಲ ರೀತಿಯ ಅಂಗವಿಕಲತೆ ಬಗ್ಗೆ ಇಲ್ಲಿ ನೀಡಿರ್ತಾರೆ, ನಿಮ್ಗೆ ಯಾವುದು ಸೂಕ್ತ ಅನಿಸುತ್ತಲ್ಲ ನೀವು ಅದನ್ನು ಇಲ್ಲಿ ಸೆಲೆಕ್ಟ್ನ ಮಾಡಬೇಕಾಗಿರುತ್ತೆ. ಇನ್ನು ಇದರ ಪಕ್ಕದಲ್ಲೇ ತೋರಿಸ್ತಾ ಇದೆ ನೋಡಿ, ಡಿಸಬಿಲಿಟಿ ಡ್ಯೂ ಟು ಅಂದರೆ ಯಾವ ಕಾರಣಕ್ಕೆ ನಿಮಗೆ ಅಂಗವಿಕಲತೆ ಆಗಿದೆ ಅಂತೇಳಿ ಸೂಕ್ತ ಕಾರಣವನ್ನು ನೀವು ಇಲ್ಲಿ ನೀಡಬೇಕಾಗಿರುತ್ತೆ. ಇಲ್ಲಿ ಉದಾಹರಣೆಗೆ ಇಲ್ಲಿ ತೋರಿಸ್ತಾ ಇರುತ್ತೆ ನೋಡಿ, ಆಕ್ಸಿಡೆಂಟಿಂದ ಆಗಿದೆಯೋ ಅಥವಾ ಮೆಡಿಸಿನಿಂದ ಆಗಿದೆಯೋ ಅಥವಾ ಯಾವುದಾದ್ರೂ ಇನ್ಫೆಕ್ಷನಿಂದ ಆಗಿದೆಯೋ ಅಂತೇಳಿ ನೀವು ಇಲ್ಲಿ ಸೆಲೆಕ್ಟ್ನ ಮಾಡಬೇಕು. ಇನ್ನು ಇಲ್ಲಿ ತೋರಿಸ್ತಾ ಇದೆ ನೋಡಿ, ಡಿಸಬಿಲಿಟಿ ಬೈ ಬರ್ತ್ ಅಂದರೆ ನಿಮಗೆ ಹುಟ್ಟಿದಾಗಿಂದನೇ ಅಂಗವಿಕಲತೆ ಇದೆಯಾ ಅಂತದು ಕೇಳಿದೆ. ನಿಮಗೆ ಹುಟ್ಟಿದಾಗಿಂದನೇ ಅಂಗವಿಕಲತೆ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಬೇಕು. ಅಥವಾ ನಿಮಗೆ ಯಾವುದೋ ಕಾರಣಗಳಿಂದ ಹುಟ್ಟಿದ ಆದಮೇಲೆ ನಿಮಗೆ ಈ ಅಂಗವಿಕಲತೆ ಆಗಿದೆ ಅಂದರೆ ಅದನ್ನು ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿ. ಯಾವ ವರ್ಷ ನಿಮಗೆ ಈ ಅಂಗವಿಕಲತೆ ಆಯಿತು ಅಂತೇಳಿ ಆ ವರ್ಷನೇ ನೀವು ಇಲ್ಲಿ ಸೆಲೆಕ್ಟ್ನ ಮಾಡಬೇಕಾಗಿರುತ್ತೆ. ಇನ್ನು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ ಹಾಸ್ಪಿಟಲ್ ಫಾರ್ ಅಸೆಸ್ಮೆಂಟ್ ಆರ್ ಇಶ್ಯೂ ಆಫ್ UDID ಕಾರ್ಡ್ ಈ ಥರ ಅಂದರೆ ಏನು ಅಂತೇಳಿ ನೋಡೋದಾದರೆ, ಯಾವ ಆಸ್ಪತ್ರೆಯ ಮೂಲಕ ನೀವು ನಿಮ್ಮ ವೈದ್ಯಕೀಯ ತಪಾಸಣೆಯನ್ನು ಮಾಡಿ ಈ UDID ಕಾರ್ಡ್ನ ಪಡ್ಕೊಳ್ತೀರಾ ಆ ಆಸ್ಪತ್ರೆನ ನೀವು ಇಲ್ಲಿ ಸೆಲೆಕ್ಟ್ನ ಮಾಡಬೇಕಾಗಿರುತ್ತೆ. ಇನ್ನು ಇಲ್ಲಿ ತೋರಿಸ್ತಾ ಇದೆ ನೋಡಿ, ಈಸ್ ಯುವರ್ ಟ್ರೀಟಿಂಗ್ ಹಾಸ್ಪಿಟಲ್ ಇನ್ ಅದರ್ ಸ್ಟೇಟ್ ಆರ್ ಡಿಸ್ಟಿಕ್ ಅಂತೇನು ಇಲ್ಲಿ ತೋರಿಸ್ತಾ ಇದೆಯಲ್ಲ, ಈ ಥರ ಅಂದರೆ ಏನು ಅಂತೇಳಿ ನೋಡೋದಾದರೆ, ನೀವು ವೈದ್ಯಕೀಯ ತಪಾಸಣೆ ಮಾಡಿಸ್ಬೇಕಂತಿರೋ ಹಾಸ್ಪಿಟ್ಲು ನಿಮ್ಮ ಜಿಲ್ಲೆ ಬಿಟ್ಟು ಅಥವಾ ನಿಮ್ಮ ರಾಜ್ಯ ಬಿಟ್ಟು ಬೇರೆ ಕಡೆ ಇದ್ದರೆ ಎಸ್ ಅಂತ ಏನು ಇಲ್ಲಿ ತೋರಿಸ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಆ ಆಸ್ಪತ್ರೆ ಇರೋ ರಾಜ್ಯ ಮತ್ತು ಆ ಆಸ್ಪತ್ರೆ ಇರೋ ಡಿಸ್ಟಿಕ್ಕು ಮತ್ತು ಆ ಆಸ್ಪತ್ರೆಯ ಹೆಸರನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡಬೇಕಾಗಿರುತ್ತೆ. ಇನ್ನು ಒಂದು ವೇಳೆ ನೀವು ನಿಮ್ಮ ವೈದ್ಯಕೀಯ ತಪಾಸಣೆ ಮಾಡಿಸೋ ಆಸ್ಪತ್ರೆ ನಿಮ್ಮ ಸ್ಟೇಟಲ್ಲಿ ನಿಮ್ಮ ಡಿಸ್ಟಿಕ್ಕಲ್ಲೇ ಇದ್ದರೆ ನೋ ಅಂತ ಇದೆಯಲ್ಲ ಅದ್ರ ಮೇಲೇ ಇರಲಿ. ಇಲ್ಲಿ ನೀವು ಮೇಲ್ಗಡೆ ಸೆಲೆಕ್ಟ್ ಮಾಡಿರ್ತಿರಲ್ಲ ನಿಮ್ಮ ಜಿಲ್ಲೆ, ನಿಮ್ಮ ರಾಜ್ಯ, ನಿಮ್ಮ ತಾಲೂಕು, ಅದ್ರ ಬೇಸಿಸ್ ಮೇರೆಗೆ ನಿಮ್ಮದು ಇಲ್ಲಿ ಆಸ್ಪತ್ರೆ ಹೆಸರನ್ನು ತೋರಿಸ್ತಾ ಇರುತ್ತೆ. ನೀವು ಇಲ್ಲಿ ನಿಮ್ಗೆ ಯಾವುದು ಹತ್ತಿರ ಆಸ್ಪತ್ರೆ ಆಗುತ್ತಲ್ಲ ಆ ಆಸ್ಪತ್ರೆ ನೀವು ಇಲ್ಲಿ ಸೆಲೆಕ್ಟ್ನ ಮಾಡಬೇಕು. ನೀವೇನು ಇಲ್ಲಿ ಆಸ್ಪತ್ರೆಯನ್ನು ಸೆಲೆಕ್ಟ್ ಮಾಡಿರ್ತಾರಲ್ಲ ನೀವೆಲ್ಲ ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮಗೆ ಈ ಆಸ್ಪತ್ರೆಯಿಂದನೇ ನಿಮಗೆ ವೈದ್ಯಕೀಯ ತಪಾಸಣೆಗೆ ಕರೀತಾರೆ. ಅಲ್ಲಿ ಹೋಗಿ ನೀವು ನಿಮ್ಮ ವೈದ್ಯಕೀಯ ತಪಾಸಣೆಯನ್ನು ಮಾಡಿಸಿದ ಮೇಲೆ ಅವರು ನಿಮಗೆ ಏನಾಗಿದೆ, ಯಾವ ರೀತಿ ಅಂಗವಿಕಲತೆ ಇದೆ ಅಂತೇಳಿ ಅಂತ ತಪಾಸಣೆ ಮಾಡಿ ನೀವೇನು ಅರ್ಜಿ ಹಾಕಿರ್ತೀರಲ್ಲ ಈ ಅರ್ಜಿ ಬೇಸಿಸ್ ಮೇರೆಗೆ ನಿಮಗೆ ಅಪ್ರೂವಲ್ನ ಕೊಡ್ತಾರೆ. ನೀವು ಕ್ಯಾಪ್ಚಾ ಕೋಡ್ನ ಹಾಕಿ ಸಬ್ಮಿಟ್ ಕೊಟ್ಟ ಮೇಲೆ ನಿಮಗೆ ಒಂದು ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗುತ್ತೆ. ಆ ಅಪ್ಲಿಕೇಶನ್ ಜನರೇಟ್ ಮೂಲಕನೇ ನೀವು ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಇದೇ ವೆಬ್ಸೈಟ್ ಮೂಲಕ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಮೂಲಕ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ನೀವು ಇಲ್ಲಿಂದಾನೇ ನೋಡ್ಕೋಬಹುದು. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಸಹಾಯವಾದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.